ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಒನ್ ಅಂಡ್ ಆಲ್ ಅಗೈನ್ ಟು ದಿಸ್ ಸ್ಪೆಷಲ್ ಪ್ರೋಗ್ರಾಮ್. And I pray that this program would bring you and your family tremendous blessing. And I pray for you every time. So please call me or write an email to me. ದಯವಿಟ್ಟು ನೀವು ನನಗೆ ಒಂದು ಫೋನ್ ಕರೆ ಮಾಡಿ ಅಥವಾ ಇಮೇಲ್ ಮಾಡಿ ನಿಮ್ಮ ಪ್ರಾರ್ಥನಾ ವಿಷಯಗಳನ್ನು ನನಗೆ ತಿಳಿಯಪಡಿಸಿರಿ. ನಿಮ್ಮ ಸಮಸ್ಯೆಗಳು ನನ್ನೊಟ್ಟಿಗೆ ನೀವು ಹಂಚಿಕೊಳ್ಳ್ರಿ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲು ನಾನು ಯಾವಾಗಲೂ ಸಿದ್ಧನಿದ್ದೇನೆ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಓಕೆ, ಹಲವಾರು ವಾರಗಳಿಂದ ನಮ್ಮ ಅಧ್ಯಯನ ವಿಷಯ ಸ್ವರ್ಗ, ಪಾತಾಳ ಹಾಗೂ ಭೂಲೋಕ. ಈಗಾಗಲೇ ನಾನು ನರಕ ಲೋಕದ ಕುರಿತಾಗಿ ಪ್ರಾರಂಭ ಮಾಡಿಕೊಂಡಿದ್ದೇನೆ. So from last episode I started to talk to you about the hell. ನರಕದ ಕುರಿತಾಗಿ ಸತ್ಯವೇದವು ಹೇಳುತ್ತದೆ, ಇದು ನಿತ್ಯವಾದ ಯಾತನೆಯ ಸ್ಥಳ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ಮೋಕ್ಷವನ್ನು ಹೊಂದದೆ ಸತ್ಯವೇದದ ಹೇಳುವ ಪ್ರಕಾರವಾಗಿ ಜೀವಿಸದೆ ಪರಿಶುದ್ಧ ಬಾಳನ್ನು ಅನುಸರಿಸದೆ ಸತ್ತು ಹೋಗುವ ಪ್ರತಿ ಒಬ್ಬ ವ್ಯಕ್ತಿಯ ಜೀವಾತ್ಮವು ಹೋಗಿ ಬೀಳುವ ಸ್ಥಳವಾಗಿದೆ ನರಕ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ಅದು ಯಾತನೆಯ ಸ್ಥಳ, ಇದು ದೇವರ ಜೈಲ್ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಸೊ ಹೆಲ್ ಈಸ್ ಅನ್ ಇಟರ್ನಲ್ ಪ್ಲೇಸ್ ಆಫ್ torment. It is the jail of God. ಈಗ ಇಂದಿನ ಧ್ಯಾನದಲ್ಲಿ ಈ ಸ್ಥಳಕ್ಕೆ ಹೋಗುವವರು ಯಾರ್ಯಾರು ಎಂಬುದರ ಕುರಿತಾಗಿ ನಾನು ಮಾತನಾಡೋದಕ್ಕೆ ಬಯಸುತ್ತೇನೆ. ಫಾರ್ ಟುಡೇ ಐ ವಿಲ್ ಟಾಕ್ ಟು ಯು ಹೂ ಆರ್ ದೋಸ್ ಪೀಪಲ್ will be going to this place called hell. 1 Corinthians chapter 6, 1 ಕೊರಿಂಥ ಪತ್ರ 6ನೇ ಅಧ್ಯಾಯದ 9ನೇ ವಚನದಿಂದ ನಾವು ಓದುವಾಗ ಹೀಗೆ ಓದುತ್ತೇವೆ. 1 Corinthians chapter 6 and verse 9 onwards reads, who are those people will be going to this place called hell? Okay, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಡು ನಾಟ್ ಬಿ ಫೂಲ್ಡ್ ಆರ್ ಡಿಸೀವ್ಡ್. ಆಮೇಲೆ ಜಾರರು 1ನೇದು, ವಿಗ್ರಹಾರಾಧಕರು 2ನೇದು, ವ್ಯಭಿಚಾರಿಗಳು 3ನೇದು, ವಿಟ್ಟರು 4ನೇದು, ಪುರುಷಗಾಮಿಗಳು 5ನೇದು, ಕಳ್ಳರು 6ನೇದು, ಲೋಭಿಗಳು 7ನೇದು, ಕುಡಿಕರು 8ನೇದು, ಬೈಯುವವರು 9ನೇದು, ಸುಲುಕೊಳ್ಳುವವರು 10ನೇದು. ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಸ್ವರ್ಗಲೋಕಕ್ಕೆ ಬಾಧ್ಯರಾಗುವುದಿಲ್ಲ. ಈಗ 11ನೇ ವಚನ, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಈ ಕೊರಿಂಥ ಪಟ್ಟಣದಲ್ಲಿ ಇದ್ದಂಥ ಅನೇಕ ವಿಶ್ವಾಸಿಗಳ ಹಿಂದಿನ ಜೀವಿತ ಹೀಗೆ ಇತ್ತು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ಇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ಮಾನಸಾಂತರ ಹೊಂದಿ ಬದಲಾವಣೆ ಹೊಂದಿ ಅವರೀಗ ದೇವರ ಮಕ್ಕಳಾಗಿದ್ದಾರೆ. ಇವರಿಗೆ ದೇವರ ಮಕ್ಕಳಾಗಿರುವ ಇವರಿಗೆ ನೀವು ಮುಂದಿನ ಜೀವಮಾನದಲ್ಲಿ ಹೇಗೆ ಈ ಲೋಕದಲ್ಲಿ ನಡೆದುಕೊಳ್ಳಬೇಕು ಎಂಬುದರ ಕುರಿತಾಗಿರುವಂಥ ಬೋಧನೆ, ಉಪದೇಶ ಪೌಲನ ಮೂಲಕವಾಗಿ ದೇವರು ಈ ಪತ್ರದ ಮೂಲಕ ತಿಳಿಸ್ತಾ ಇದ್ದಾನೆ. ಈಗ 11ನೇ ವಚನದಲ್ಲಿ ಓದುವಾಗ, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿದ್ದೀರಿ. ನೋಡ್ರಿ, ನಮ್ಮ ಆತ್ಮ ಪ್ರಾಣ ತೊಳಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನ ಹೆಸರು, ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು, ಪವಿತ್ರನಾದ ಆತ್ಮನು
ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಡುವಾಗ ನಾವು ದೇವರ ಮಕ್ಕಳಾಗುತ್ತೇವೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗುವುದಲ್ಲ, ನಿಮ್ಮ ಹೆಸರು ಬದಲಾಯಿಸಿಕೊಳ್ಳುವಂಥದ್ದಲ್ಲ, ನಿಮ್ಮ ಹೃದಯ ಬದಲಾಯಿಸಿಕೊಳ್ಳುವುದು, ನಿಮ್ಮ ಮನಸ್ಸು ಬದಲಾಯಿಸಿಕೊಳ್ಳುವಂಥದ್ದು, ನಿಮ್ಮ ಮೂಢನಂಬಿಕೆಯನ್ನು ಬದಿಗಿಟ್ಟು ಸತ್ಯ ನಂಬಿಕೆಗೆ ಒಳಪಡುವಂಥದ್ದು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂದು ಹೇಳುವಾಗ ಯೇಸು ಎಂಬ ಹೆಸರಿನ ಅರ್ಥ ಮತ್ತಾಯನ ಬರೆಸುವ ಅರ್ಥದಲ್ಲಿ ನಾವು ಓದುವಾಗ ಹೀಗೆ ಓದುತ್ತೇವೆ, ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಎಂದು ಅರ್ಥ. ಪಾಪಗಳಿಂದ ಬಿಡಿಸುವಾತನು ಎಂದು ಯೇಸು ಅಂದರೆ ಅರ್ಥ. ಯೇಸು ಅಂದರೆ ಕ್ರೈಸ್ತರ ದೇವರು ಎಂದಲ್ಲ ಅರ್ಥ, ಕ್ರೈಸ್ತ ಧರ್ಮದ ಸ್ಥಾಪಕನು ಎಂದಲ್ಲ. ಯೇಸು ಎಂಬ ಹೆಸರಿಗೆ ಒಂದು ಅರ್ಥವಿದೆ. ನಿಮ್ಮ ಹೆಸರಿಗೆ ಅರ್ಥ ಇದೆ, ಒಂದು ವೇಳೆ ನಿಮಗೆ ಗೊತ್ತಿರದಿರಬಹುದು. ಪ್ರತಿಯೊಂದು ಹೆಸರಿಗೂ ಅರ್ಥವಿದೆ. ಯೇಸು ಎಂಬ ಹೆಸರಿನ ಅರ್ಥ ರಕ್ಷಕನು. ಎಲ್ಲಿಂದ ರಕ್ಷಿಸ್ತಾನೆ? ನರಕದಿಂದ ರಕ್ಷಿಸುತ್ತಾನೆ. ಈ ನರಕಕ್ಕೆ ಅಧಿಪತಿಯಾಗಿರುವ ಸೈತಾನನ ವಶದಿಂದ ತಪ್ಪಿಸುತ್ತಾನೆ, ರಕ್ಷಿಸುತ್ತಾನೆ. ಈ ಸೈತಾನ ಸ್ವಭಾವವಾದ ಪಾಪ ಗುಣಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. ರಕ್ಷಕನು ಎಂಬುವಂಥದ್ದು ಒಂದು ಜಾತಿಯಲ್ಲ, ಒಂದು ಧರ್ಮವಲ್ಲ. ರಕ್ಷಣೆ ಮಾಡುವುದು ಒಂದು ಒಂದು ಕೆಲಸವಾಗಿದೆ, ಒಂದು ಕಾರ್ಯವಾಗಿದೆ, ಒಂದು ವೃತ್ತಿಯಾಗಿದೆ. ಈಗ ನೀವೊಂದು ವೇಳೆ ನನ್ನನ್ನು ಆಲಿಸುವ ನೀವು, ನನ್ನನ್ನು ವೀಕ್ಷಿಸುವ ನೀವೊಬ್ಬ ಅಧ್ಯಾಪಕನಾಗಿರ್ಬೋದು ಅಥವಾ ಅಧ್ಯಾಪಿಕೆಯಾಗಿರ್ಬೋದು. ನಿಮಗೆ ನಾನು ಟೀಚರ್ ಅಂತ ಕರೆದರೆ, ಮೇಸ್ಟರ್ ಅಂತ ಕರೆದ ತಪ್ಪ? ನಿಮಗೆ ಹೆಸರೇ ನನಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಏನ್ರಿ ಮೇಸ್ಟ್ರೇ, ಏನ್ರಿ ಟೀಚರ್ ಅಂತ ಹೇಳಿದ್ರೆ ನೀವು ನನ್ನ ಮೇಲೆ ಸಿಟ್ ಮಾಡ್ತೀರಾ? ಇಲ್ಲ, ಕರೆಕ್ಟ್, ನೀವು ಹೇಳಿದ ಕರೆಕ್ಟ್. ಅಥವಾ ನೀವು ಡಾಕ್ಟರ್ ಇರ್ಬೋದು, ಡಾಕ್ಟ್ರೇ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನಿಮ್ಮ ಜಾತಿ ನನಗೆ ಬೇಕಾಗಿಲ್ಲ, ನಿಮ್ಮ ಬಣ್ಣ ನನಗೆ ಬೇಕಾಗಿಲ್ಲ, ನಿಮ್ಮ ಹೆಸರು ಕೂಡ ನನಗೆ ಬೇಕಾಗಿಲ್ಲ. ನಿಮ್ಮ ಆ ವೃತ್ತಿಯನ್ನು ನಾನು ಕರೆದರೆ, ಆ ವೃತ್ತಿಯನ್ನು ಸೇರಿಸಿಕೊಂಡು ಡಾಕ್ಟರ್ ಎಂದು ಕರೆದರೆ ಅಥವಾ ಇಂಜಿನಿಯರ್ ಎಂದು ಕರೆದರೆ ಅಥವಾ ಇನ್ನೇನಾದರೂ ಒಂದು ನೀವು ಮಾಡುವ ಕೆಲಸವನ್ನು ನನಗೆ ತಿಳಿದುಕೊಂಡು ನಾನು ಅದನ್ನು ಕರೆದರೆ ಅದರಲ್ಲಿ ವಿಷಯದಲ್ಲಿ ಯಾರೂ ಸಿಟ್ಟು ಮಾಡ್ಕೊಳ್ಬೇಕಾಗಿಲ್ಲ. ಈಗ ಯೇಸು ಎಂಬ ಹೆಸರಿನ ಅರ್ಥ ಏನು ಗೊತ್ತಾ? ಅವನು ಯಾವ ಕೆಲಸಕ್ಕೋಸ್ಕರ ಈ ಲೋಕಕ್ಕೆ ಅವತರಿಸಿಕೊಂಡು ಬಂದನೋ ಆ ಕೆಲಸವನ್ನು ಮಾಡಿದ್ದರಿಂದ ಆತನ ಹೆಸರು ಯೇಸು, ಈಸಾ, ಯೇಸು, ಜೀಸಸ್. ಅಂದರೆ ಅರ್ಥ ರಕ್ಷಕನು. ನಿಮಗೆ ನರಕದಿಂದ ರಕ್ಷಣೆ ಬೇಕಾ? ನಿಮ್ಮ ಪಾಪದಿಂದ ನಿಮಗೆ ರಕ್ಷಣೆ ಬೇಕಾ? ನಿಮ್ಮ ಕೆಟ್ಟ ನಡತೆಯಿಂದ ನಿಮಗೆ ಬದಲಾವಣೆ ಆಗಬೇಕಾ? ಯೇಸುವಿನ ಹೆಸರನ್ನು ನೀವು ಕರೆದರೆ, ಯೇಸು ಸ್ವಾಮಿ ನನ್ನನ್ನು ಈ ಪಾಪ ಸ್ವಭಾವದಿಂದ, ಈ ನರಕ ಬಾಳಿನಿಂದ, ಈ ಮೂಢನಂಬಿಕೆಯಿಂದ ತಪ್ಪಿಸಿರಿ ಎಂದು ಕರೆದರೆ, ಕೂಗಿದರೆ, ಬೇಡಿದರೆ ಈ ಕ್ಷಣವೇ ನಾನು ನಿಮಗೆ ಗ್ಯಾರಂಟಿ ಹೇಳುತ್ತೇನೆ, ಜೀಸಸ್ ವಿಲ್ ಚೇಂಜ್ ಯುವರ್ ಲೈಫ್ ಟೋಟಲಿ. ಇಫ್ ಎನಿ ಮ್ಯಾನ್ ಇಸ್ ಇನ್ ಕ್ರೈಸ್ಟ್, he is a new creation. All the things are gone. Look, he became a brand new person. The Bible says, ಸತ್ಯವೇದ ಹೇಳುತ್ತದೆ, ಯಾವಳಾದರೂ ಯೇಸು ಕ್ರಿಸ್ತನಲ್ಲಿ ಹೃತ್ಪೂರ್ವಕವಾಗಿ ನಂಬಿಕೆ ಇಟ್ಟರೆ ಅವನು ನೂತನ ಸೃಷ್ಟಿಯಾಗುವನು. ಪೂರ್ವ ಸ್ಥಿತಿ ಎಲ್ಲವೂ ಹೋಗಿ ನೂತನ ವ್ಯಕ್ತಿಯಾಗುವನು ಎಂಬುದಾಗಿ. ಆ ನೂತನತ್ವ ನಿಮಗೆ ಬೇಕಾ? ಆ ನೂತನ ಸೃಷ್ಟಿಯಾಗಬೇಕೆಂಬ ಬಯಕೆ ನಿಮಗಿದೆಯಾ? ಎಷ್ಟು ದಿವಸಗಳಿಂದ ಕುಡಿದು 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 ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಾ ಮಿತ್ರ? ಎಷ್ಟೋ ದಿವಸಗಳಿಂದ ನೀವು ಜಗಳಾಡುತ್ತಾ ಕಾಲಹರಣ ಮಾಡ್ತಾ ಇದ್ದೀರಲ್ಲ. ಬಾಯಿ ತೆರೆದ್ರೆ ಕೆಟ್ಟ ಮಾತು, ಹೊಲಸು ಮಾತು. ಎಷ್ಟೊಂದು ಜನರಿಗೆ ನೀವು ಮೋಸ ಮಾಡುತ್ತಾ ಇದ್ದೀರಿ, ಅಥವಾ ಎಷ್ಟೊಂದು ಸುಳ್ಳು ಹೇಳುತ್ತಾ ಇದ್ದೀರಿ, ಎಷ್ಟೊಂದು ಲಂಚ ತೆಗೆದುಕೊಳ್ಳುತ್ತಾ ಇದ್ದೀರಾ. ಸರ್ಕಾರ ಕೊಡುವ ಸಂಬಳ ಸಾಲದು, ಲಂಚ ತೆಗೆದು 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 ಎಲ್ಲಿ ಜಮಾ ಮಾಡುತ್ತಾ ಇದ್ದೀರಿ? ಎಲ್ಲಿಗೆ ಕೊಂಡೊಯ್ಯುವಿರಿ? ಒಂದು ದಿವಸ ನಿಮ್ಮ ಆತ್ಮದೊಟ್ಟಿಗೆ, ನಿಮ್ಮ ಜೀವದೊಟ್ಟಿಗೆ ಅದು ಯಾವುದು ಬರುವುದಿಲ್ಲ. ನಿಮ್ಮನ್ನು ಬದಲಾಯಿಸುವುದಕ್ಕೆ ಯೇಸು ಕ್ರಿಸ್ತನೊಬ್ಬನಿಂದ ಮಾತ್ರ ಸಾಧ್ಯ. ಆದರೆ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಮುಡುಪಾಗಿ ನೀವು ಸಮರ್ಪಿಸಿಕೊಡಬೇಕು. ಜೀಸಸ್, God is a gentleman. God is a gentle person. ದೇವರು ಯಾವತ್ತೂ ಬೈ ಫೋರ್ಸ್ ನಿಮ್ಮೊಳಗೆ ಬರುವುದಿಲ್ಲ. ಅದಕ್ಕನ್ನ ಬೈಬಲ್ ಹೇಳುತ್ತದೆ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ,
ಯಾವನಾದರೂ ನನ್ನ ಸ್ವರವನ್ನು, ನನ್ನ ವಚನವನ್ನು ಕೇಳಿ ನಂಬಿ ಹೃದಯವೆಂಬ ಬಾಗಿಲನ್ನು ತೆರೆದರೆ ನಾನು ಅವನ ಹೃದಯದೊಳಗೆ ಪ್ರವೇಶಿಸುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾನೆ. ಬಟ್ ಐ ಟೆಲ್ ಯು ಒನ್ ಥಿಂಗ್, ದೇರ್ ಇಸ್ ಅನದರ್ ಪರ್ಸನ್ ಹೂ ವಿಲ್ push the door and enter inside. You know who is that? He is none but Satan, the devil. He is not a gentleman. ಸೈತಾನನು ಕಳ್ಳನಾಗಿದ್ದಾನೆ. ಬಾಗಿಲು ನೂಕಿಕೊಂಡು ಬರುವವರು ಕಳ್ಳರಾಗಿದ್ದಾರೆ. ಅವರು ಸಭ್ಯರಲ್ಲ. ಸಭ್ಯರಾದವರು, ಜಂಟಿಲಾದವರು ಬಾಗಿಲಿಗೆ ತಟ್ಟಿಕೊಂಡು ಬರುತ್ತಾರೆ. ತೆರೆದರೆ ಒಳಗಡೆ ಬರುತ್ತಾನೆ. ಯೇಸು ಸ್ವಾಮಿ ನಿಮ್ಮ ಒಳಗಡೆ ಬರಬೇಕೆಂದು ಈ ಬೆಳಿಗ್ಗೆ ಇಚ್ಛಿಸ್ತಾನೆ. ಆದರೆ ನೀವು ಬಾಗಿಲನ್ನು ತೆರೆದು ಕೊಡುವುದಕ್ಕೆ ಸಿದ್ಧವಾಗಿದ್ದೀರಾ? ಯೇಸು ಸ್ವಾಮಿ ಹೇಳಿದನು, ನಾನು ನಿಮಗೆ ಜೀವ ಕೊಡುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿ, ಸಮೃದ್ಧಿಯಾದ ಜೀವ ಕೊಡುವುದಕ್ಕಾಗಿ, ಪರಿಪೂರ್ಣವಾದ ಸ್ವರ್ಗ ಭಾಗ್ಯವನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ಆದರೆ ಸೈತಾನನಾದರೋ ಅವನು ಕಳ್ಳನು. ಅವನು ಕೊಲೆ ಮಾಡುವುದಕ್ಕಾಗಿಯೂ, ಅವನು ಕದ್ದುಕೊಳ್ಳುವುದಕ್ಕಾಗಿಯೂ, ಹಾಳು ಮಾಡುವುದಕ್ಕಾಗಿಯೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ. ಮಿತ್ರನೇ, ಈ ಬೆಳಿಗ್ಗೆ ನರಕ ಲೋಕದಿಂದ ತಪ್ಪಿಸಿಕೊಂಡು ಸ್ವರ್ಗ ಲೋಕದೊಳಗೆ ನೀವು ಪ್ರವೇಶವಾಗಬೇಕೆಂದು ನಾನು ಬಯಸುತ್ತಾ ನಿಮಗೆ ದೇವರ ಸದ್ವರ್ತಮಾನವನ್ನು ಸಾರುತ್ತಾ ಇದ್ದೀನಿ. ಯೇಸು ಸ್ವಾಮಿ ಆತನಲ್ಲಿರುವ ನಂಬಿಕೆಯ ಮೂಲಕ, ಆತನ ಪವಿತ್ರಾತ್ಮನ ಮೂಲಕ ನೀವು ನಿಮ್ಮ ಆತ್ಮವನ್ನು ತೊಳಕೊಂಡುವುದಕ್ಕೆ ಸಾಧ್ಯ. ನೋಡ್ರಿ, 11ನೇ ವಚನದಲ್ಲಿ ನಾವು ಓದಿದೆ, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಪಾಪ ಜೀವಿತವನ್ನು ಅನುಸರಿಸುವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿದ್ದೀರಿ. ಆತ್ಮವನ್ನು ತೊಳಸಿಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನು ಸುರಿಸಿದ ರಕ್ತವು, ಆತನ ಪರಿಶುದ್ಧ ನಾಮವು, ಆತನ ಪವಿತ್ರಾತ್ಮನ ಮೂಲಕವಾಗಿಯೇ ಹೊರತು ಬೇರೆ ಯಾವುದರಿಂದಲೂ ಆಗುವುದಿಲ್ಲ. ಮಿತ್ರನೇ, ಎಷ್ಟೇ ಪುಣ್ಯ ತೀರ್ಥ ಯಾತ್ರೆಗಳು ಮಾಡಿದರೂ, ಎಷ್ಟೊಂದು ಪುಣ್ಯ ತೀರ್ಥ ನದಿಗಳಲ್ಲಿ ಅನೇಕ ಬಾರಿ ಮುಳುಗಿ ಎದ್ದು ಬಂದರು, ಅಥವಾ ಚರ್ಚಿನಲ್ಲಿ ಇರುವಂತಹ ಪವಿತ್ರ ನೀರೆಂದು ಹೇಳುವಂತಹ ನೀರಿನಲ್ಲಿ ಚಿಮುಕಿಸಿಕೊಂಡರೂ ನಮ್ಮ ಆತ್ಮವು ಶುದ್ಧವಾಗುವುದಿಲ್ಲ. ನಮ್ಮ ಜೀವಾತ್ಮದೊಳಗೆ ಸೇರಿಕೊಂಡಿರುವಂಥ ಪಾಪದಿಂದ ನಮಗೆ ಬಿಡುಗಡೆ ಸಿಕ್ಕುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಲ್ಲಿ ನೀವು ನಂಬಿಕಿಡುವುದಾದರೆ ದೇವರಾತ್ಮನು ನಿಮ್ಮೊಳಗಡೆ ಪ್ರವೇಶಿಸಿ ನಿಮ್ಮನ್ನು ಪರಿಶುದ್ಧ ಪಡಿಸುವನು. ಒಂದು ವೇಳೆ ಮೊದಲು ನಾನು ಹೇಳಿದಂಥ ವಸ್ತುಗಳ ಮೂಲಕ, ಸಂಗತಿಗಳ ಮೂಲಕ ಮನುಷ್ಯರ ಜೀವಾತ್ಮಕ್ಕೆ ಪರಿಶುದ್ಧತೆ, ಪವಿತ್ರತೆ ಉಂಟಾಗುವುದಕ್ಕೆ ಸಾಧ್ಯವಾಗುವುದಾಗಿದ್ದರೆ ದೇವರೇ ಮನುಷ್ಯನಾಗಿ ಭೂಲೋಕಕ್ಕೆ ಬರಬೇಕಾದ ಅಗತ್ಯವೇ ಇರಲಿಲ್ಲ. ಯಾಕಂದ್ರೆ ತೀರ್ಥಯಾತ್ರೆ ಮಾಡಿನೇ ಅವನು ಪವಿತ್ರನಾಗಬಹುದಾಗಿತ್ತು, ಅವನು ಮೋಕ್ಷ ಪಡೆಯಬಹುದಾಗಿತ್ತು, ಅವನು ಏನಾದರೂ ಒಂದು ಪ್ರತ್ಯೇಕವಾದ ವಸ್ತುಗಳ ಮೂಲಕವಾಗಿ ಅಥವಾ ಕಾರ್ಯಕ್ರಮಗಳ ಮೂಲಕವಾಗಿ ತನ್ನನ್ನು ಪವಿತ್ರ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಇದು ಸಾಧ್ಯವಿಲ್ಲ ಎಂದು ತಿಳಿದಂಥ ದೇವರೇ ಮನುಷ್ಯರಿಗೋಸ್ಕರ ತಾನೇ ಮಾರ್ಗವಾಗಿ ಬಂದದ್ದು. ಆಗ ಆತನು ಹೇಳಿದನು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಮನೆಯಾಗಿರುವ ಸ್ವರ್ಗಲೋಕಕ್ಕೆ ಸೇರುವುದಿಲ್ಲ. ಹೌದು, ನರಕ, ಸ್ವರ್ಗಲೋಕಕ್ಕೆ ನಾವು ಸೇರಲಿಕ್ಕೆ ಆಗದೆ ಹೋದರೆ ನಮಗೆ ಸಿಕ್ಕುವ ಸ್ಥಳವಾಗಿದೆ ನರಕ. ಆದರೆ ನರಕದಿಂದ ತಪ್ಪಿಸುವುದಕ್ಕಾಗಿ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಅಂಥ ಕಷ್ಟ, ಶ್ರಮೆ, ಬಾಧೆಗಳನ್ನು ಅನುಭವಿಸಿದ್ದು. ಪ್ರಿಯರೇ, ಈ ನರಕ ಲೋಕದಲ್ಲಿ ಹೋಗುವವರು, ನರಕ ಲೋಕಕ್ಕೆ ಹೋಗುವವರು ಯಾರ್ಯಾರು ಎಂಬುದರ ಕುರಿತಾಗಿ ನಾವು ನೋಡುತ್ತಾ ಇದ್ದೆವು. ಈಗ ಮುಂದಕ್ಕೆ ನಾವು ಓದುವಾಗ, ದೇವ ಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ನೀವು ಈಗ ಹೊಂದಿದ್ದೀರಿ. ನೋಡಿರಿ, ಯೇಸು ಕ್ರಿಸ್ತನನ್ನು, ಆತನ ಹೆಸರನ್ನು ನೀವು ನಂಬಿ ಆತನ ಪವಿತ್ರಾತ್ಮನನ್ನು ನಿಮ್ಮೊಳಗೆ ನೀವು ಸೇರಿಸಿಕೊಂಡಾಗ, ಆತನ ಪವಿತ್ರ ರಕ್ತದಲ್ಲಿ ನೀವು ನಂಬಿಕೆ ಇಟ್ಟು ನಿಮ್ಮ ಜೀವಾತ್ಮವನ್ನು ತೊಳಸಿಕೊಂಡಾಗ, ದೇವರ ಸಮಕ್ಷಮದಲ್ಲಿ, ದೇವರ ದೃಷ್ಟಿಯಲ್ಲಿ ದೇವರು ನಿಮ್ಮನ್ನು ಕರೆಯುವುದು ಏನು ಗೊತ್ತಾ? ದೇವ ಜನರು, ಗಾಡ್ಸ್ ಪೀಪಲ್. ಸೆಕೆಂಡ್, ನೀತಿವಂತರು, ರೈಚಸ್. God will proclaim
declare that you are my people. You are righteous. You are holy people. After death, no one can make somebody holy. You have to become holy while you are alive here on earth. ಭೂಲೋಕದಲ್ಲಿ ಬದುಕಿರುವಾಗ ಯೇಸು ಕ್ರಿಸ್ತನಲ್ಲಿ ಇಡುವ ನಂಬಿಕೆ, ಆತನ ಪರಿಶುದ್ಧ ರಕ್ತದಲ್ಲಿ ಇಡುವ ನಂಬಿಕೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದರ ಮೂಲಕ ನೀವು ಪರಿಶುದ್ಧರಾಗುವುದಕ್ಕೆ ಸಾಧ್ಯ. ಮಾತ್ರವಲ್ಲ, ಪವಿತ್ರ ಶಾಸ್ತ್ರ ಸತ್ಯವೇದವನ್ನು ಅನುಸರಿಸಿ ನಡೆಯುವುದರ ಮೂಲಕ ನೀವು ಪರಿಶುದ್ಧರಾಗುವುದಕ್ಕೆ ಸಾಧ್ಯ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ನಾನು ಸಾರಿದ ಈ ವಾಕ್ಯಗಳನ್ನು ನೀವು ಕೈಕೊಂಡದ್ದರಿಂದ, ಅದನ್ನು ಅನುಸರಿಸುವುದಕ್ಕೆ ನೀವು ಮನಸ್ಸು ಮಾಡಿದ್ದರಿಂದ, ಅಥವಾ ನನ್ನ ಪವಿತ್ರ ವಾಕ್ಯಗಳಿಂದ ನೀವು ಪರಿಶುದ್ಧರಾಗಿದ್ದೀರಿ. ಯು ಕ್ಯಾನಾಟ್ ಬೈ ಹೋಲಿನೆಸ್. somebody else cannot make you also holy. ನೀವು ಪವಿತ್ರತೆಯನ್ನ ಕೊಂಡ್ಕೊಳ್ಳಕ್ಕಾಗಲ್ರಿ. ಇನ್ನೊಬ್ಬರು ಪವಿತ್ರರಾಗಿ ಇನ್ನೊಬ್ಬರನ್ನು ಮಾಡಕ್ಕನೂ ಆಗೋದಿಲ್ಲರಿ. ಪವಿತ್ರನಾದ ಪರಮಾತ್ಮ ದೇವರು ಮಾತ್ರ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಕ್ಕೆ ಸಾಧ್ಯ. ಅದು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಹೊರತು ಬೇರೆ ಯಾರ ಮೂಲಕವೂ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನು ಮಾತ್ರ ಸ್ತ್ರೀ ಪುರುಷ ಸಂಕಲ್ಪ ಇಲ್ಲದೆ ಜನಿಸಿ ಬಂದವನು, ಕನ್ನಿಕೆಯಲ್ಲಿ ಹುಟ್ಟಿ ಬಂದವನು. ಆತನಲ್ಲಿ ಪಾಪ ಇರಲಿಲ್ಲ. ಪಾಪ ಇಲ್ಲದಂಥ ದೇವರು ಪಾಪಿಯಾದ ಮನುಷ್ಯನ ಹಾಗೆ, ಅಂದರೆ ಮನುಷ್ಯ ಶರೀರದಲ್ಲಿ ಪುರುಷ ಸಂಕಲ್ಪವಿಲ್ಲದೆ ಹುಟ್ಟಿ ಬಂದು ನಮ್ಮೆಲ್ಲರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು, ನಮಗೆ ಮೋಕ್ಷಕ್ಕೆ ಮಾರ್ಗ ಮಾಡಿದನು. ಇದು ನೀವು ನಂಬುವಾಗ ನಿಮ್ಮೊಳಗೆ ಆತ್ಮಸ್ವರೂಪನಾದ ದೇವರು ಬಂದು ನಿಮ್ಮ ಜೀವಾತ್ಮವನ್ನು ಪವಿತ್ರಗೊಳಿಸಿ ನಿಮ್ಮನ್ನು ದೇವ ಜನರಾಗಿ ಮಾರ್ಪಡಿಸುತ್ತಾನೆ. ಎಂಥ ಭಾಗ್ಯ! ನಾನು 16ನೇ ವಯಸ್ಸಿನಲ್ಲಿ ಕಾಲೇಜಲ್ಲಿ PU ಓದುತ್ತಿದ್ದಾಗ ಈ ಭಾಗ್ಯ ದೇವರು ನನಗೆ ಕೊಟ್ಟ. ಅಂದಿನಿಂದ ಈ ಸತ್ಯವನ್ನು ನಾನು ನಂಬುತ್ತಾ ಇದ್ದೇನೆ, ನಾನು ಬೇರೆಯವರಿಗೆ ತಿಳಿಸ್ತಾ ಬಂದಿದ್ದೇನೆ. ನನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ದೇವರ ಸೇವೆಗೋಸ್ಕರವಾಗಿ ನನ್ನನ್ನು ಸಂಪೂರ್ಣವಾಗಿ ನಾನು ಸಮರ್ಪಿಸಿಕೊಟ್ಟೆ. ಯಾಕಂದರೆ ಇದಕ್ಕಿಂತ ಶ್ರೇಷ್ಠವಾದಂಥ ಇನ್ನೊಂದು ಜ್ಞಾನ ಇಲ್ಲ ಎಂಬುದಾಗಿ ನಾನು ವ್ಯಕ್ತಿಗತವಾಗಿ ಅನುಭವದಿಂದ ತಿಳಿದುಕೊಂಡಿದ್ದೇನೆ. ನಾನು ಮೆಡಿಸಿನ್ ವಿದ್ಯಾರ್ಥಿ ಆಗ್ತಾ ಇದ್ದೆ. ಆದರೆ ದೇವರು ನನ್ನನ್ನು ಕರೆದು ಬೇರ್ಪಡಿಸಿದ. ನನ್ನ ಸೇವೆಗಿಂತ ಶ್ರೇಷ್ಠವಾದ ಸೇವೆ ಇಲ್ಲ ಮಗನೇ, ನನ್ನ ಸುವಾರ್ತೆಯ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನವಿಲ್ಲ, ಇದನ್ನು ಸಾರುವುದಕ್ಕಾಗಿ ನಿನ್ನನ್ನು ನಾನು ಕರೆಯುತ್ತೇನೆ ಅಂತ ಹೇಳಿದಾಗ ನಾನು ನನ್ನ ಚಿಕ್ಕ ಪ್ರಾಯದಲ್ಲಿಯೇ ದೇವರ ಮಾತಿಗೆ ಒಗ್ಗಟ್ಟು ನನ್ನ ಜೀವಿತವನ್ನು ಸಂಪೂರ್ಣವಾಗಿ ನಾನು ದೇವರಿಗೆ ಒಪ್ಪಿಸಿಕೊಟ್ಟೆ. ನಾನು ಹೇಳುವುದು ಏನೆಂದು ನಾನು ತಿಳಿದುಕೊಂಡು ಅನುಭವಿಸಿಕೊಂಡು ನಿಮಗೆ ನಾನು ಹೇಳ್ತಾ ಇದ್ದೇನೆ ಮಿತ್ರನೇ. ದಿಸ್ ಕ್ಯಾನ್ ಬಿ ಯುವರ್ ಲೈಫ್ ಟು ಇಫ್ ಯು ಬಿಲೀವ್ and you receive this word by faith in your heart. God will change you. God will make you a brand new person. ದೇವರ ವಾಕ್ಯದಿಂದ ನಾನು ನಿಮಗಾಗಲೇ ಓದಿದೆ. ನೋಡಿರಿ, ಯಾರ್ಯಾರು ಸ್ವರ್ಗಲೋಕಕ್ಕೆ ಸೇರುವುದಿಲ್ಲ. ಮೊದಲನೇದಾಗಿ ಆ ವಾಕ್ಯ ಓದಿದ್ದು ಅನ್ಯಾಯಗಾರರು ಎಂಬುದಾಗಿ ಅಲ್ಲಿ ಬರೆದಿದೆ. 9ನೇ ವಾಕ್ಯದಲ್ಲಿ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ. ಅನ್ಯಾಯಗಾರರು ಎಂಬುದಾಗಿ ದೇವರು ಹೇಳುವಾಗ ಅದರ ಅರ್ಥ ಏನೆಂಬುದಾಗಿ ಕೆಳಗಿನ ವಾಕ್ಯಗಳಲ್ಲಿ ನಾನು ನಿಮಗೆ ಓದಿ ತಿಳಿಸಿದ್ದೇನೆ. When God says any of this wicked person will not enter into the kingdom of God. When God says wickedness, you know what does he mean? The explanation is given in the later parts of those verses. And who are those wicked people? ವಿಕೆಡ್ ಎಂದು ದೇವರು ಹೇಳುವಾಗ, ಅನ್ಯಾಯಗಾರನು ಎಂದು ದೇವರು ಹೇಳುವಾಗ ಅದರ ಅರ್ಥ ಏನೆಂಬುದಾಗಿ ದೇವರು ಕೆಳಗೆ ಹೇಳುತ್ತಾನೆ. ಮೊದಲನೇದಾಗಿ ದೇವರು ಹೇಳ್ತಾನೆ ಜಾರರು. ಜಾರರು ಇಂಗ್ಲಿಷ್ನಲ್ಲಿ ಇಮ್ಮೋರಲ್. ಜಾರರು ಕನ್ನಡದಲ್ಲಿ ಜಾರರು ಎಂಬುದಾಗಿ ಬರೆದ. ನೋ immoral person will enter into heaven. So all the immoral will go to where? Hell. Immorality,
ಇಮ್ಮೊರಾಲಿಟಿ ಇಸ್ ದ ಸ್ಲೋಗನ್ ಆಫ್ ದ ವರ್ಲ್ಡ್ ಟುಡೇ. ಇಮ್ಮೊರಾಲಿಟಿ ಅಥವಾ ಜಾರತ್ವ ಎಂಬುವಂಥದ್ದು ಈಗಿನ ಜನರ ಆಡು ಮಾತಾಗಿ ಬಿಟ್ಟಿದೆ, ಜೀವನ ಶೈಲಿಯಾಗಿ ಬಿಟ್ಟಿದೆ. ಇಮ್ಮೊರಾಲಿಟಿ ಎಂದು ಹೇಳುವಾಗ ಎಲ್ಲ ತರಹದ ಲೈಂಗಿಕ ಪಾಪ, ಒಂದೇ ಪದದಲ್ಲಿ ಹೇಳುವುದಾದರೆ ಇಮ್ಮೊರಾಲಿಟಿ ಅಂತ ಹೇಳಿದರೆ ಎಲ್ಲ ವಿಧವಾದಂಥ ಲೈಂಗಿಕ ಪಾಪಗಳು. ಅದು ಶಾರೀರಿಕವಾಗಬಹುದು, ಅದು ಮಾನಸಿಕವಾಗಬಹುದು, ಅದು ಭಾವನೆಯಲ್ಲಿ ನಾವು ಮಾಡುವಂಥ ತಪ್ಪುಗಳಾಗಬಹುದು. ಲೈಂಗಿಕ ಪಾಪ, ಮನಸ್ಸಿನಲ್ಲಿ ಮಾಡುವಂಥ ಲೈಂಗಿಕ ಪಾಪ, ದೃಷ್ಟಿಯಿಂದ ನಾವು ಮಾಡುವ ಲೈಂಗಿಕ ಪಾಪ, ಮಾತುಗಳಿಂದ ನಾವು ಮಾಡುವ ಲೈಂಗಿಕ ಪಾಪ, ಕೊನೆಗೆ ಶರೀರದಲ್ಲಿ ನಾವು ಮಾಡುವಂಥ ಲೈಂಗಿಕ ಪಾಪ. ಇಮ್ಮೊರಾಲಿಟಿ, ಎನಿವನ್ ಕ್ಯಾನ್ ಡೂ ಇಮ್ಮೊರಾಲಿಟಿ, ವೆದರ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಮದುವೆಯಾದವನು, ಮದುವೆ ಆಗದವನು, ಮುದುಕರು, ಯೌವನಸ್ಥರು, ಯಾರು ಬೇಕಾದರೂ ಮಾಡಬಹುದು ಈ ಪಾಪ. ಇಮ್ಮೊರಾಲಿಟಿ. ಇವತ್ತು ಮೋರಲ್ ವ್ಯಾಲ್ಯೂಸ್, ನೈತಿಕತೆಗೆ ಇವತ್ತು ಬೆಲೆಯೇ ಇಲ್ಲದಂತ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ಅಕ್ಕನ ಯಾರು, ತಂಗಿ ಯಾರು, ತಾಯಿ ಯಾರು, ಮಗನು ಯಾರು ಎಂಬ ವ್ಯತ್ಯಾಸವೇ ಇಲ್ಲ ಅಂತ ಹೇಳಬಹುದು ಅಲ್ವೇ? ಎಷ್ಟು ಕಡೆಗೆ ನಾವು ಓದುತ್ತೇವೆ, ಟೀಚರು ವಿದ್ಯಾರ್ಥಿಯನ್ನು ಲವ್ ಮಾಡಿಕೊಂಡು ಮದುವೆ ಮಾಡಿ ಪರಾರಿಯಾಗಿದ್ದರು. ಯಾರು? ಟೀಚರ್. ಮತ್ತು ತಂದೆ ತಾಯಿಯರು ತಮ್ಮ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಕುರಿತಾಗಿ ನಾವು ಓದುತ್ತೇವೆ. ಕರೆಕ್ಟ್ ಅಲ್ವಾ? ಸ್ವಂತ ಒಡಹುಟ್ಟಿದ ತಮ್ಮ ಅಥವಾ ಅಣ್ಣ ಅತ್ಯಾಚಾರ. ಇವತ್ತು ಮೋರಲ್ ಲೈಫಿಗೆ ಬೆಲೆ ಉಂಟಾ? immoral people will never enter into heaven. ಆದರೆ ಇವರು ದೇಹದಲ್ಲಿ ಮಾಡಿದಾಗ ಅವರು ಅಂತ ತಪ್ಪು ಮಾಡಿದಂತ ನಾವು ಹೇಳ್ತೇವೆ. ಆದರೆ ದೇಹದಲ್ಲಿ ಮಾಡಕ್ಕೆ ಮುಂಚೆ ಅವರಾಗಲೇ ತಮ್ಮ ಮನಸ್ಸಿನಲ್ಲಿ ಮಾಡಿರುತ್ತಾರೆ. ಒಂದಾವರ್ತಿ ಅಲ್ಲ, ಅನೇಕ ಆವರ್ತಿ ಮನಸ್ಸಿನಲ್ಲಿ ಮಾಡಿರುತ್ತಾರೆ, ಕಣ್ಣುಗಳಿಂದ ಮಾಡಿರುತ್ತಾರೆ, ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡಿರುತ್ತಾರೆ, ಲೆಕ್ಕಾಚಾರ ಮಾಡಿರುತ್ತಾರೆ. ಕೊನೆಗೆ ಸಂದರ್ಭ ಬಂದಾಗ ಅವರು ದೇಹದಲ್ಲಿ ಮಾಡಿಕೊಳ್ಳುತ್ತಾರೆ. ದೇಹದಲ್ಲಿ ಮಾಡಿದ್ದನ್ನು ಸಿಕ್ಕಿ ಬಿದ್ದಾಗ, ಓ ಇವರು ಇಂಥ ಕೆಟ್ಟ ಕೆಲಸ ಮಾಡಿದರಾ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಸಿಕ್ಕಿ ಬೀಳದಿದ್ದರೆ ಅವನು ಪವಿತ್ರ ಅಲ್ವಾ, ಅವನು ಪರಿಶುದ್ಧ ಅಂತ ನಾವು ಹೇಳ್ಕೊಳ್ತೇವೆ. ಇಲ್ಲ, ದೇವರ ಲೆಕ್ಕಕ್ಕೂ ಮನುಷ್ಯರ ಲೆಕ್ಕಕ್ಕೂ ಅಜಗಜಾಂತರ. ದೇವರು ಹೇಳುತ್ತಾನೆ, ನೋ ಇಮ್ಮೋರಲ್ ವಿಲ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಹಾಗಾದರೆ where these immoral people will go? The immorals will go into eternal hellfire. So my dear brother, my dear sister, ನೀವು ಆಲೋಚನೆಯ ಮೂಲಕ, ನಿಮ್ಮ ದೃಷ್ಟಿಯ ಮೂಲಕ, ನಿಮ್ಮ ಮಾತುಗಳ ಮೂಲಕ, ನಿಮ್ಮ ದೇಹದ ಮೂಲಕ ನೀವು ಜಾರತ್ವ ಮಾಡ್ತಾ ಇದ್ದೀರಾ, ಜಾರತ್ತನ ಮಾಡ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಉತ್ತರ ಹೌದಂದಾದರೂ ಕೂಡ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಸ್ವಾಮಿ, ಯೇಸು ಸ್ವಾಮಿ, ಪವಿತ್ರನಾದ ದೇವರೇ, ನನ್ನ ಕಣ್ಣುಗಳಿಂದ ನಾನು ತಪ್ಪು ಮಾಡಿದ್ದೇನೆ, ನನ್ನ ಆಲೋಚನೆಗಳಿಂದ ನಾನು ಜಾರತ್ವ ಮಾಡಿದ್ದೇನೆ, ನನ್ನ ದೇಹದಲ್ಲಿಯೂ ಕೂಡ ನಾನು ಜಾರತ್ವ ಮಾಡಿದ್ದೇನೆ, ಇದು ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಆದರೆ ನೀನು ನೋಡಿದ್ದಿ, ನೀನು ತಿಳಿದುಕೊಂಡೆ. ನಾನು ನಿನ್ನ ಮುಂದೆ ಕ್ಷಮಾಪಣೆ ಕೇಳುತ್ತೇನೆ. ನನ್ನನ್ನು ಪರಿಶುದ್ಧಪಡಿಸು, ನನ್ನನ್ನು ಬದಲಾಯಿಸು. ಇವತ್ತಿನಿಂದ ನನಗೆ ಹೊಸ ಬಾಳು ಕೊಡು ಸ್ವಾಮಿ, ನನ್ನನ್ನು ನೂತನ ಪಡಿಸೆಂಬುದಾಗಿ ಈ ಕ್ಷಣವೇ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುವುದಾದರೆ, ಆತನ ವಾಕ್ಯದ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದರೆ, ಪವಿತ್ರಾತ್ಮ ದೇವರು ನಿಮ್ಮನ್ನು ಪವಿತ್ರಗೊಳಿಸುವನು. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಕರ್ತನಾದ ಯೇಸುವೇ, ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಆಲಿಸಿದ ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಪರಿಶುದ್ಧರನ್ನು ಮತ್ತಷ್ಟು ಪರಿಶುದ್ಧರನ್ನಾಗಿ ಮಾರ್ಪಡಿಸು. ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವವರನ್ನ ನೀನು ಕ್ಷಮಿಸು ಸ್ವಾಮಿ. ಅವರಿಗೆ ನೂತನ ಜೀವಿತವನ್ನು ದಯಪಾಲಿಸು, ಹೊಸ ಬಾಳನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.